ಆಮೇಲೆ ಯಾರ ಮೇಲೂ ವೈಯಕ್ತಿಕ ಅಲ್ಲ, ಸಾಧನೆ ಮಾಡಿ ಅವರು ಏನಾಗಬೇಕಾಗಿದೆ? ನನಗೆ ಮಾತ್ರ ಎಲ್ಲರೂ ಬಹುವಚನದಲ್ಲೇ ಮಾತಾಡಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದ್ರೆ ತಾನು ಇನ್ನೊಬ್ಬರ ಜೊತೆ ಮಾತಾಡಬೇಕು ಅಂತಂದಾಗ ಏಕವಚನದಲ್ಲಿ ಮಾತಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ಸುತ್ತೆ? ಅಲ್ಲ, ಅದು ನೀವು ನನಗೆ ನೇರವಾಗಿ ಪ್ರಶ್ನೆ ಕೇಳಿದ್ರೆ ಹೋದ ವಾರ ಉತ್ತರ ಕೊಟ್ರಲ್ಲ, ಮರ್ಯಾದೆ ಕೊಡೋದು ಕಲಿಬೇಕು ಅಂತ. ಈಗ ಇಲ್ಲ, ನೀವು ಏನ್ ಬೇಕಾದ್ರೂ ಮಾತಾಡಿ, ನಾನು ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಹೆಣ್ಣು ಮಗಳಿಗೆ ಹ್ಮ್ ನಾನು ಗಮನಿಸ್ದಂಗೆ ಒಂದು ಸೈಕಾಲಜಿಕಲಿ ಏನು ಇಶ್ಯೂಸ್ ಇದೆ ಅವ್ರಿಗೆ, ಅವ್ರಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ನಾನು ಶ್ರೇಷ್ಠ ಅನ್ನೋದು ಶ್ರೇಷ್ಠತೆಯ ವ್ಯಸನ ಇದೆ. ನಾನೇ ಶ್ರೇಷ್ಠ, ಎಲ್ಲರನ್ನೂ ಸರಿಸಮಾನವಾಗಿ ಅವರಿಗೆ ವಚನ ಪ್ರಯೋಗದಿಂದ ಹಿಡಿದು ಬಿಹೇವಿಯರ್ ಪ್ಯಾಟರ್ನಿಂದ ಹಿಡಿದು ಪ್ಯಾರಲಲ್ ಬ್ರೈನ್ ಕ್ಯೂಬಿಂದ ಹಿಡಿದು ಅವರಿಗೆ ಅದು ತಗೊಳಕ್ ಆಗ್ತಾ ಇಲ್ಲ. ಆಕೆ ಅಷ್ಟು ಬೇಗ ರಿವರ್ಟ್ ಆಗ್ತಾರೆ, ಸಿಟ್ಟು ಮಾಡ್ಕೋತಾ ಇದ್ದಾರೆ ಅಂದ್ರೆ ಆಕೆ ಅದ್ರಲ್ಲಿ ಏನೋ ಒಂದು ಒಳ್ಳೇದಿರಬೇಕು. ಇದು ಅದನ್ನು ದಾಟ್ತಾರೆ ಅಂದ್ರೆ ಆತ ತುಂಬ ಬುದ್ಧಿವಂತ ಆತ ಆಗಿರ್ತಾರೆ. ಯಾರನ್ನೂ ನಾವು ದ್ವೇಷಕ್ಕೆ ಅದೊಂದು ಶೋ. ನನಗೇನೆ ಕೆಟ್ಟ ಕಮೆಂಟ್ ಹಾಕೋರು ಬೈಯೋರು ಅಂತ ಇಟ್ಕೊಳ್ಳಿ, ಬಿಗ್ ಬಾಸಲ್ಲಿ ಇದ್ದಾಗ ಆಚೆ ಬಂದಾಗ ಅವ್ರು ಸೆಲ್ಫಿ ತೆಗೆಸ್ಕೋತಾರೆ. ಬಸ್ ನಾನು ಒಂದು ತಪ್ಪು ಮಾಡಿದ್ದೆ, ನಿಮಗೆ ಗೊತ್ತದು ಸಹಜ. ಅದರಲ್ಲಿ ಗೊತ್ತಾಗಿರಲ್ಲ ನಮ್ಗೆ ಇದಿಷ್ಟು. ಆ ಹೆಣ್ಮಗಳಿಗೆ ಒಳಗಡೆ ನಡೀತಾ ಇರೋದು ಗೊತ್ತಿದೆಯೋ ಇಲ್ವೋ, ಹೊರಗಡೆ ಅಭಿಪ್ರಾಯ ಯಾರಿಗೆ ಗೊತ್ತು. ಎರಡನೇದು, ಈಗ ನನಗೂ ಆಕೆ ಇಷ್ಟ ಆಗಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅವ್ರು ನನಗೆ ಮೊದಲೇ ಪರಿಚಯ. ಅವರು ಕನ್ನಡಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಲ್ಲಿ ಕೆಲಸ ಮಾಡುವಾಗ ನಮ್ಮ ದಿನು ನಾವೆಲ್ಲ ಫ್ರೆಂಡ್ಸು, ಸ್ನೇಹಿತರು. ಅವಾಗ ಯಾವತ್ತೂ ಅವ್ರು ನಮ್ಮ ಹತ್ರ ಹಿಂಗೆ ವರ್ತಿಸಿಲ್ಲ. ಇವತ್ತು ಅವ್ರ ಶೋನಲ್ಲಿ ವರ್ತಿಸ್ತಾ ಇರೋದು ನನಗೂ ನಮ್ಮ ಅಮ್ಮಂಗೂ ಜಗಳ ನಡೀತಾ ಇರ್ತದೆ ಒಂದೊಂದ್ಸಲ. ನನಗೆ ಅಶ್ವಿನಿ ಗೌಡ ಅವರ ನೇಚರು, ಅವರು ಬಿಗ್ ಬಾಸ್ಲಿರೋದು ನನಗೆ ಇಷ್ಟ ಇಲ್ಲ. ಆದರೆ ಅಲ್ಲೊಬ್ಬ ನಿರೂಪಕ ನಿಂತಿದ್ದಾರಲ್ಲ, ಬಾದ್ಶಾ, ಕಿಚ್ಚ, ಸುದೀಪ ಅಂತ ಅಣ್ಣ ನಿಂತಿದ್ದಾರಲ್ಲ, ಅವ್ರು ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅವ್ರ ಪರ್ಸನ್ನ ತಗೊಳಕ್ಕಾಗಲ್ಲ. ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ. ಪ್ರತಿ ಸಲ ಅವ್ರ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಿದ್ದು ಇದಲ್ವಾ, ಹೌದು. ಅವ್ರ ತಾಯಿ ಶೋ ಮುಗಿದ್ಮೇಲೆ ಅವ್ರೊಬ್ಬರನ್ನ ಕರ್ಸಪ್ಪ, ನಾನು ಅವ್ರನ್ನ ನೋಡಬೇಕು ಅನ್ನಿಸ್ತಾ ಇದೆ ಅನ್ನೋರು. ಇವ್ರು ಕರ್ಸೋರು, ಪರಿಚಯ ಮಾಡಿಸಿ ಕಳಿಸೋರು ಅವ್ರ ತಾಯಿಗೆ. ಅವ್ರ ತಾಯಿನೂ ಕೂಡ ಅವ್ನು ಒಳ್ಳೆಯವನು ಕಣಪ್ಪ, ಮಾಡು, ಇನ್ಫ್ಲುಯೆನ್ಸ್ ಮಾಡಲ್ಲ. ನಮ್ಮ ಸುತ್ತಮುತ್ತ ಇರೋರು ಯಾರೂ ಕೂಡ ಅವ್ರ ಜೊತೆ ಇದನ್ನು ಡಿಸ್ಕಸ್ ಮಾಡಲ್ಲ, ಅವ್ರು ಕೇಳಲ್ಲ. ಮೊದಲು ಕ್ಯಾಂಡಿಡೇಟ್ಸ್ ಯಾರು ಬರ್ತಾರೆ ಅವ್ರು ತಲೆಗೆ ತಗೊಳ್ಳಲ್ಲ. ಎರಡನೇದು, ಅವಶ್ಯಕತೆ ಇಲ್ಲ. ಪ್ರತಿ ಸೀಸನ್ ಅಂದ್ರೆ ನಾನು ಇನ್ಫ್ಲುಯೆನ್ಸ್, ಈಗ ನಾನೇನೋ ಮಾತಾಡ್ತಾ ಆ ಥರದ್ದು ಒಂದು ಪ್ರೆಷರು, ಈ ಥರ ಅವ್ರಿಗೆ ಒಂಚೂರು ಸಪೋರ್ಟ್ ಮಾಡಿ, ಈ ಥರದ್ದು ಯಾರಾದರೂ ಹೇಳ್ತಾರ ಅವ್ರಿಗೆ, ಆ ಥರದೊಂದು ಪ್ರೆಷರ್ ಆಗ್ತಾರ ಅಂತಕ್ಕಂಥ ಮಾತನ್ನ ನಿಮಗೆ ಪರ್ಟಿಕ್ಯುಲರಾಗಿ ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ನೀವು ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ ಕೂಡ ಹೌದು. ಸೀಸನ್ 8 ಅದಾದ ನಂತರ ಸೀಸನ್ 12ವರೆಗೂ ಬಿಗ್ ಬಾಸ್ ಜೊತೆಗೆ ಇದ್ದೀರಾ. ನಾನು ಬಿಗ್ ಬಾಸ್ ಜೊತೆಗೆ ಇದ್ದೀರಾ, ಕಂಟೆಸ್ಟೆಂಟ್ ಜೊತೆ ಹೋದವನು ನಾನು ಬಿಗ್ ಬಾಸ್ಗೆ ಜೊತೆಲಿ ಇದ್ದೀನಿ. ಹಾಗಾಗಿ ನಿಮಗೆ ಆಳ ಅಗಲ ಎಲ್ಲವೂ ಗೊತ್ತಿದೆ. ಇಲ್ಲ ಲಕ್ಷ್ಮಿ, ನಾನು ನಿಮ್ಗೆ ಹೇಳ್ಬೇಕು ಗೆಳೆಯರೇ, ಹೇಳ್ತಾರೆ, ತುಂಬ ಜನ ಫೋನ್ ಮಾಡ್ತಾರೆ, ರಾಜಕಾರಣಿಗಳು ಫೋನ್ ಮಾಡ್ತಾರೆ, ಸ್ವಾಮೀಜಿಗಳು ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ದೇಶಗಳಿಂದ ಫೋನ್ ಬರುತ್ತೆ. ಇನ್ನೂ ಇದು ಹತ್ತತ್ರ ಎಂಡ್ ಟೈಮಿಗೆ ಹೋಗುವಾಗ ಜಾಸ್ತಿ ಆಗುತ್ತೆ. ಇವ್ರದ್ದು ಒಂದು ಆದೇಶ ಇರುತ್ತೆ, ನನಗೆ ಹೆಚ್ಚು ಕಾಲ್ ಬರೋದು, ನನ್ನ ಗಮನಕ್ಕೆ ತರಬೇಡಿ ಅಂತ. ನನ್ನ ಗಮನಕ್ಕೆ ತರಬೇಡಿ. ಆ ಲೈಟ್ ಆಫ್ ಮಾಡೋಕ್ಕೆ ಒಳಗಡೆ ಹೋಗ್ತಾರೆ. ಯಾಕೆ ಅಂದರೆ ನಮ್ಮಿಂದ ಎಲ್ಲೋ ಪ್ರಜ್ಞಾಪೂರ್ವಕವಾಗಿ ಯಾವುದೋ ಪ್ರತಿಭೆಗೆ ಅನ್ಯಾಯ ಆಗಿಬಿಡಬಾರ್ದು. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್ ಮನೆ ಒಳಗಡೆ ಇದ್ದ 8 ಸೀಸನಲ್ಲೇ ಇದ್ದ ಒಬ್ಬರು ಕ್ಯಾಂಡಿಡೇಟು 9th ಇದು, ಅವ್ರು ಕಂಡ್ರೆ ದಾದಂಗೆ ಆಗ್ತಿರ್ಲಿಲ್ಲ ಅಂದರೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಓಕೆ, ಹಾಗಂತ ಅವ್ರಿಗೆ ಅನ್ಯಾಯ ಮಾಡಲಿಲ್ಲ ಬಿಗ್ ಬಾಸಲ್ಲಿ, ಅವ್ರನ್ನ ಡಿಫೇಮ್ ಮಾಡಲಿಲ್ಲ, ಅವ್ರನ್ನ ಕೊನೆ ತನಕ ಇಟ್ಟರು. ಈ ಆಟಕ್ಕೆ ಅವ್ನು ಸೂಟ್ ಆಗ್ತಾನೆ. ಈ ಹೆಣ್ಮಗಳು ಈ ಆಟಕ್ಕೆ ಚೆನ್ನಾಗಿದ್ದಾರೆ, ಆಟಕ್ಕೆ ದ್ರೋಹ ಮಾಡಬೇಡಿ. ಯಾರು ಒಂದು, ನನ್ನ ಪ್ರಕಾರ ಅವ್ರ ಬಿಲೀಫ್ ಇದು, ನನಗೆ ಅವರು ಹೇಳ್ಕೊಟ್ಟಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಆಟನ ಚೆನ್ನಾಗಿ ಆಡ್ದವನು ಆಟಗಾರ ಅಲ್ಲ, ಒಂದು ಆಟವನ್ನೇ ಶ್ರೇಷ್ಠತೆಗಡೆ ತಗೊಂಡು ಹೋಗ್ತಾನಲ್ಲ ಅವನು ಆಟಗಾರ. ಸಚಿನ್ ತೆಂಡೂಲ್ಕರ್, ಗವಾಸ್ಕರ್ ಇರ್ಬೋದು, ಪೀಲೆ ಇರ್ಬೋದು, ಧನರಾಜ್ ಪಿಳ್ಳೆ ಇರ್ಬೋದು, ಇವರೆಲ್ಲ ಆ ಆಟನ ಶ್ರೇಷ್ಠತೆಗಡೆಗೆ ತಗೊಂಡೋದ್ರು. ಅದಕ್ಕೆ ಅವರು ದೊಡ್ಡ ದೊಡ್ಡ ಆಟಗಾರರು. ಆಟ ಮುಖ್ಯ ಬಿಟ್ಟರೆ ಆಟ ಆಡಿಸೋನು ಆಟ ಆಡೋರಲ್ಲ. ಆ ಕ್ರೀಡೆ ಇರೋದಕ್ಕೆ ನಮಗೆ ಬೆಲೆ, ಅದನ್ನು ಅವ್ರು ನಂಬಿದ್ದಾರೆ. ಭಯ ಪಡೋದು ಇನ್ನೊಂದು ಮಾಡೋದು ಎಲ್ಲ ಓಕೆ, ನಿಮ್ಮಿಂದ ಉತ್ತರ ಸಿಗ್ತದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲೆ ಎದ್ದಿರ್ತಕ್ಕಂಥದ್ದು, ರಕ್ಷಿತಾ ಅವರಿಗೆ ಆ ಥರ ಮಾತಾಡಬಾರ್ದಿತ್ತು ಸುದೀಪ್ ಸರ್ ಅಂತಕ್ಕಂಥದ್ದು. ರಕ್ಷಿತಾ ಶೆಟ್ಟಿ ಮರುವಾರ ಏನು ಹೇಳಿದ್ರು? ಮತ್ತೊಂದು ಕಡೆ ನೀವು ಮಾತಾಡ್ತಾರೆ, ರಕ್ಷಿತಾ ಅವ್ರಿಗೆ ಈ ಥರ ಮಾತಾಡ್ತಾರಲ್ಲ, ಎಷ್ಟು ಮಟ್ಟಿಗೆ ಸಮಂಜಸ ಅಂತಕ್ಕಂಥ. ಈಗ ರಕ್ಷಿತಾ ಶೆಟ್ಟಿ ಅನ್ನೋದು ಒಂದು ಮುಗ್ಧ ಹುಡುಗಿ. ಈಗ ರಕ್ಷಿತಾ ಶೆಟ್ಟಿದು ಒಂದು ತೋರಿಸ್ಲಾ, ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿದೆ ಅಂತ ಹಿಂಗೆ ಕಣ್ಣಲ್ಲಿ ಕೇಳ್ತದೆ. ಫಸ್ಟ್ ಒಂದು ಎರಡು ದಿನ ಇವರು ಕಣ್ಣಲ್ಲಿ ಮಾತಾಡ್ತಾಳ, ಏನು ಮಾತಾಡ್ತಾಳೆ ಈ ಹುಡುಗಿ ಕಣ್ಣಲ್ಲಿ ಮಾತಾಡ್ತಾರಲ್ಲ, ಭಾಷೆಲಿ ಹೆಂಗೆ ಮಾತಾಡೋದು ಅಂತ ಕೇಳುತ್ತೆ. ಆಮೇಲೆ ಟ್ರಿಗರಿಂಗ್ ಪಾಯಿಂಟ್ ಒಬ್ಬೊಬ್ರಿಗೆ ಒಂದೊಂದು ಇರ್ತದೆ, ಆಯ್ತಾ? ಅಶ್ವಿನಿ ಗೌಡ ಏನು ಮಾಡುತ್ತಾ, ಹೆಣ್ಮಗಳು ಅಂದ ತಕ್ಷಣ ಅಣ್ಣ ತಪ್ಪಾಯ್ತಣ್ಣ ಅಂತ ಕೈ ಎತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಏನು ಬೈಯೋದು?
ರಕ್ಷಿತಾ ಶೆಟ್ಟಿಗೆ ನೋಡಿ ಲಾಸ್ಟ್ ವೀಕ್ ಆ ಹೆಣ್ಮಗಳು ಹೇಳಿದ್ರು, ಸರ್ ನೀವು ನಾನು ಅತಿರೇಕ ಮಾಡಿದ್ದೆ, ನೀವು ಹೇಳಿದ್ದು ಒಳ್ಳೇದಾಯಿತು ಅಂತ ಚಪ್ಪಾಳೆ ತೊಗೊಂಡ್ರು. ನೀವೊಂದು ಯೋಚನೆ ಮಾಡಿ, ಒಬ್ಬ ಮನುಷ್ಯ 14 ಗಂಟೆ ನಿಂತ್ಕೋಬೇಕು ಫಸ್ಟ್, ಅಷ್ಟೂ ದಿನದ ನೋಡಬೇಕು. ಯಾವುದಾದ್ರೂ ಒಂದು ಪದ ಒಂದು ಟೋನು ತಪ್ಪಾದರೆ ಜನರ ತೀರ್ಪು ಕೊಡ್ತಾರೆ. ವೆರಿ ಟ್ರೂ. ಇದು ಯಾವುದನ್ನು ಮಾಡಬಾರ್ದು. ಆಮೇಲೆ ಎಂಡೋಮಾಲ್ನ ಜೊತೆ ಕರೆಕ್ಟ್ ಸರಿಯಾಗಿ ಇದು ಮಾಡಬೇಕು. ಚಾನಲ್ ಇದೆ, TVR ರೇಟಿಂಗ್ಸ್ಗಳಿರುತ್ತೆ, ಯಾವ ಅಭ್ಯರ್ಥಿಗೂ ತೊಂದರೆ ಆಗಬಾರ್ದು. ಇದನ್ನೆಲ್ಲವೂ ಸಮಾನವಾಗಿ ನನ್ನ ಪ್ರಕಾರ 12 ವರ್ಷನೂ ತೊಗೊಂಡೋಗಿದ್ದಾರಪ್ಪ. ಅಲ್ಲ, 11 ವರ್ಷಗಳಲ್ಲಿ ಬರದೇ ಇರ್ತಕ್ಕಂಥ ಅಪವಾದ 12ನೇ ವರ್ಷದಲ್ಲಿ ಆ ರಕ್ಷಿತಾ ಅವರಿಗೆ ಆ ಪಿತ್ತ ನೆತ್ತಿಗೇರಿಸಬೇಡಿ ಅಂತಕ್ಕಂಥ ಅದೊಂದು ಪದ ಬಳಕೆಯಿಂದ ಬರುತ್ತೆ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಕ್ಯಾಂಪೇನ್ ಆಗುತ್ತೆ. ಅದಂದಾಗ ನಿಮ್ಮ ಹತ್ರ ಆಪ್ತರ ಹತ್ರ ಎಲ್ಲಾದ್ರೂ ಒಂದ್ ಕಡೆ ರಿಗ್ರೆಟ್ ಆಗಿದ್ದುಂಟಾ? ನಾನು ತಗೊಂಡಿದ್ದಂತ ಡಿಸಿಷನ್ ಲಾಸ್ಟ್ ಇಯರ್ ಬೇಡ ಅಂತ ಅಂದಿದ್ದೆ, ಸರಿ ಇತ್ತು ಅಂತ ಹೇಳಿದ್ರು ಅಂದಿದ್ದುಂಟಾ? ಇಲ್ಲ, ಕೇಳಿ, ಯಾಕೆ ಅವರು ಇದು ಬರೋದೇ ಇಲ್ಲ, ಈ ಮಾತುಕತೆನೇ ಬರಲ್ಲ ಅಂದ್ರೆ, ಓಕೆ, ನಾವು ಬೂದ್ ಗುಂಬಳಿಗೆ ಹಾಕೊಂಡು ನೋಡ್ತೀವಿ, ಇದು ಎಂಥದ್ದು ಬೂದ್ ಗಾಜು ಮಸೂರ ಹಾಕೊಂಡು ನೋಡ್ತೀವಿ, ಬೂದ್ ಕನ್ನಡಿ ಹಾಕೊಂಡು ನೋಡ್ತೀವಿ. ಅವರು ಡಿಸೆಕ್ಟ್ ಮಾಡ್ತಾರೆ ಆಪರೇಷನ್ ತರ. ಡಾಕ್ಟರ್ ರೋಗಿನ ಆಪರೇಟ್ ಮಾಡ್ತಾನಲ್ಲ ಹಂಗೆ ಒಂದೊಂದು ಎಪಿಸೋಡು ಅನ್ಎಡಿಟೆಡ್, ಎಡಿಟೆಡ್, ಅದ್ರ ಮುಂದೆ ಏನು ಇದ್ರ ಹಿಂದೆ ಏನು ಡೌಟ್ಸ್ ಏನು, ಎಷ್ಟೋ ಎಡಿಟೆಡ್ ನೋಡಿರ್ತೀರ ನೀವು, ಎಡಿಟೆಡ್ ನೋಡಿರ್ತೀರ, 24 hours ಅನ್ಎಡಿಟೆಡ್ ನೋಡಿರಲ್ಲ. ಅದನ್ನೆಲ್ಲ ನೋಡಿ ತೀರ್ಮಾನ ತಗೊಂತಾರೆ ಅಲ್ಲಿ ತಪ್ಪಿದೆ ಅಂತ. ಆ ಜಾಗನೇ ಅಂಥದ್ದು. ಅವರೆಲ್ಲ ಯಾರು ನಿಂತರೂ ಅದನ್ನ ಕೆಲಸ ಮಾಡಬೇಕು, ಇದು ಮಾಡ್ತಾರೆ. ಇನ್ನೊಂದು, ಯಾಕೆ ಬಂದರು ವಾಪಸ್ಸು ಅಂದ್ರಲ್ಲ, ಓಕೆ, ತುಂಬ ಜನ ಲೆಟರ್ಗಳು ಬರೆದ್ರು ನನಗೆ ಬರೆದಿದ್ದು. ಓಕೆ, ನೀವು ಏನಾದ್ರು ಮಾಡಿ ಕನ್ವಿನ್ಸ್ ಮಾಡಿ, ನೀವು ಆಪ್ತಿರಿದ್ದೀರಾ, ಮಾತಾಡ್ತೀರಾ, ಮಾಡಲಿ. ಅವ್ರದ್ದು ಸಿನಿಮಾಗಳು ಬೇರೆ 3 ವರ್ಷಕ್ಕೆ 4 ವರ್ಷಕ್ಕೆ ಬರ್ತಾ ಇದೆ. ನಾವು ಅವ್ರನ್ನ ನೋಡೋಕ್ಕೆ ಕಬಡ್ಡಿ ಆಟ ನೋಡೋಕೆ ಹೋಗೋಕ್ಕಾಗಲ್ಲ, ಕ್ರಿಕೆಟ್ ನೋಡೋಕೆ ಹೋಗಲ್ಲ, ಅಟ್ಲೀಸ್ಟ್ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತೀವಿ. ಬಿಜಾಪುರದಿಂದ, ರಾಯಚೂರಿಂದ, ರೋಣದಿಂದ ಲೆಟರ್ಸ್ಗಳು ಹೆಂಗೆ ಬಂತು ಅಂದರೆ, ನನ್ನ ಹತ್ರ ಇದೆ ಲೆಟರ್ಗಳೆಲ್ಲ, ತೋರಿಸ್ತೀನಿ ನಿಮ್ಗೆ. ಅವ್ರಿಗೂ ತೋರಿಸಿಲ್ಲ ಇನ್ನೂ, ಸುಮ್ಮನೆ 1-2 ಫೋಟೋ ತೆಗೆದು ಕಳಿಸ್ತೆ ಅಷ್ಟೇ. ಓಕೆ, ತೋರಿಸಿ ಕಳಿಸ್ದಾಗ ಅದರಲ್ಲಿ ರೋಣದಿಂದ ಬಂದ ಒಂದು ಶಿಗ್ಗಾಂವ್ ಅಂತ ಕಾಣಿಸುತ್ತೆ ಅಲ್ಲ, ಅವ್ರ ತಾಯಿಯವ್ರಿಗೆ ಅದು ತುಂಬ ಪ್ರೀತಿ ಪಾತ್ರ ಶೋ ಇದು. ಓಕೆ, ಆ ಶೋನ ಯಾಕೆ ಬಿಡ್ತಾರವರು? ನಾವು ಅವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಒಂದು ಒಡನಾಟ, ಅವ್ರು ನಮ್ಮನ್ನ ನೋಡೋದಕ್ಕೆ, ನಾವು ಅವ್ರನ್ನ ನೋಡೋಕ್ಕೆ ಬಿಗ್ ಬಾಸ್ ಒಂದು ಶೋ ಇದೆ, ಸಿನಿಮಾ ಲೇಟ್ಗಳಾಗ್ತಾ ಇದೆ, ಈ ಕ್ರಿಕೆಟ್ ಹತ್ಕೊಂಡು ಹೋಗ್ಬಿಡ್ತಾರೆ. ಅದು ಆಡಿಯನ್ಸು ಸಿಟ್ಟು ಬೇಕಂటే ಬೈದಿದ್ದು, ನನ್ನ ಫ್ಯಾಮಿಲಿಗೆಲ್ಲ ಬೈದಿದ್ರು, ನೀನು ಹೇಳೋ ಗೋ ಅಂತೆಲ್ಲ ನನಗೆ, ನೀನು ಏನೋ ಮಾಡ್ತಾ ಇದೀಯಾ ಅಂತ. ಶೋಗಳು ಅವ್ರಿಗೇನು ಅಂದರೆ, ಈಗ ನೀವು ಲಾಸ್ಟ್ ಇಯರ್ ಇನ್ನೊಂದು ಬಿಟ್ಟರೆ CCL ಬೇರೆ ಆಡೋರು, ಈಗ CCL ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾವೆಲ್ಲ ಒತ್ತಡ ಏನಾಗ್ತಿದೆ ಅಂದರೆ, 25 ರಿಲೀಸ್ ತನಕ ಸುಮ್ಮನೆ ಇದ್ಬಿಡಿ, ಪ್ರಮೋಷನ್ಗೆ ಬೇಕು, ತುಂಬ ಕೆಲಸ ಇದೆ, ಆಮೇಲೆ CCL ಆಡ್ಕೊಳ್ಳೋಣ, ಜನವರಿಗೆ CCL ಅಲ್ಲ. ಈ ತರ ವರ್ಷಕ್ಕೊಂದು ದೊಡ್ಡ ಸಿನಿಮಾ ಕೊಟ್ಕೊಂಡು ಬಿಗ್ ಬಾಸ್ ಮಾಡ್ಕೊಂಡು CCL ಅಲ್ಲ, CCL ಅಂತ 10 ಸೀಸನ್ಗಳು ಆಡಿದ್ರು ಯಾರು ಹಂಗೇನೆ. ನೆಕ್ಸ್ಟ್ ಇಯರ್ ಡಿಸೆಂಬರ್ನಲ್ಲಿ ಮತ್ತೆ ಇನ್ನೊಂದು ಸಿನಿಮಾ, CCL, KCC ಪ್ಲಸ್ ಬಿಗ್ ಬಾಸ್, ಈ ಥರದ್ದೆಲ್ಲ ಇದೆ. ಲೆಟರ್ನ ನಾನು ಅವ್ರಿಗೆ ತೋರಿಸ್ದೆ, ತಾಯಿಯವರಿಗೆ ಪ್ರಿಯವಾದಂಥ ಶೋ ಇದು, ಯಾಕೆ ಇದನ್ನ ಬಿಡ್ತಾ ಇದ್ದೀರಾ ನೀವು? ಸಿನಿಮಾ ಲೇಟು, ಕ್ರಿಕೆಟ್ ಲೇಟು, ಏನೇನೋ ಮಾಡ್ಕೊಂಡು ನೀವು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಆಮೇಲೆ ಎಲ್ಲೂ ನೀವು ಹೊರಗಡೆ ಬರಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಥರ ಬನ್ನಿ ಅಂದಾಗ ಅವ್ರಿಗೆ ಒಂದು ಸ್ಟೇಜ್ ಬಗ್ಗೆ ಒಂದು ಕೋಪ ಆಯಿತು, ನೇರವಾಗಿ ಹೇಳ್ಬೇಕು ಅಂತ. ಆ ಸ್ಟೇಜ್ ಹಾಕಿದ್ರಲ್ಲ, ಅವರು ಎಲ್ಲ ಭಾಷೆಗಳು ಸ್ಟೇಜ್ ನೋಡಿದ್ರು, ಎಲ್ಲ ಭಾಷೆಗಳು ಮನೆ ನೋಡಿದ್ರು. ಕನ್ನಡ ಅನ್ನೋದು ನಿಮ್ಗೆ ಅಷ್ಟು ಕನಿಷ್ಠ ಆಗೋಯ್ತಾ ಅಂತ ಕೇಳಿದ್ರು. ನನಗೆ ಫೆಸಿಲಿಟೀಸ್ ಏನು ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ, ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಸರಿ, ಕನ್ನಡದ ಸ್ಟೇಜ್ ಯಾಕೆ ಹಿಂಗಿದೆ, ಜಾತ್ರೆ ಸ್ಟೇಜ್ ಥರ ಕನ್ನಡಕ್ಕೆ ಪ್ರಾಧಾನ್ಯತೆ, ನಿಮಗೆ ಶೋ ಯಾಕೆ ಇಷ್ಟು ಚೆನ್ನಾಗಿಲ್ಲ? ಆಮೇಲೆ ಅವರೊಂದಷ್ಟು ಈ ಕನ್ನಡ ರಾಜ್ಯೋತ್ಸವ ಬಂದಾಗ, ಇದೆಲ್ಲ ಬಂದಾಗ ಕನ್ನಡಕ್ಕೆ ಒಂದಷ್ಟು ಪ್ರಾತಿನಿಧ್ಯ ಕೊಡಿ ಅಂತ ಹೇಳ್ತಾರೆ, ಆದಷ್ಟು ಅದೆಲ್ಲ ಯಾಕೆ ಮಾಡಲಿಲ್ಲ? ಆಮೇಲೆ ಎಲ್ಲಾರ್ದು ಸ್ಟೇಜ್ ತರಿಸ್ಕೊಂಡು ಎಂಡೋಮಲ್ ಜೊತೆ ಡಿಸ್ಕಷನ್ ಕೂತರು. ಓಕೆ, ಮಧ್ಯಭಾಗದಲ್ಲೇ ಕೂತು ಎಲ್ಲ ತೋರಿಸಿದ್ರು, ಈ ಥರ ಸ್ಟೇಜ್ ನನಗೆ ಮುಂದಿನ ವಾರಕ್ಕೆ ಬದಲಾಗಬೇಕು ಅಂತ. ಅವರಲ್ಲಿ ಏನಾಗಿ ಬಂದಿದ್ದು ಹಂಪಿ ರಥ ಎಲ್ಲ ನನ್ನಲ್ಲಿ ಈ ಸಲ ಬಂತು. ಈ ಸಲ ಹೋದ್ ಸಲ ಮಧ್ಯದಲ್ಲೇ ಶುರು ಮಾಡಿದ್ರು ಇದನ್ನ. ತುಂಬಾ ದೊಡ್ಡದಾಗಿ ಸಿಟ್ಟು ಬಂದ್ಬಿಡ್ತು ಅವ್ರಿಗೆ. ಟ್ವೀಟ್ ರಾತ್ರಿ ಮಾಡಿದ್ದೆ ಅದಕ್ಕೆ, ಜೊತೆಲಿದ್ನಲ್ಲ. ಇಲ್ಲ, ಅವ್ರ ಎಂಡೋಮಲ್ ಕಡೆಯಿಂದ ಅಂದ್ರೆ ಈಗ ಸ್ಟೇಜ್ನ ನಾವು ಡಿಸ್ಮೆಂಟ್ಲ್ ಮಾಡಿ ಮತ್ತೆ ಮೆಂಟ್ಲ್ ಹೊಸದ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸೀಸನ್ಗೆ ಚೇಂಜ್ ಮಾಡಿ ಅಂದರೆ ನಾನು ಕೇಳ್ತಾ ಇದ್ದೀನಿ, ನನ್ನ ಕನ್ನಡದ ಸ್ಟೇಜ್ ಈ ಥರ ಇಲ್ಲ. ಆಮೇಲೆ ಒಳಗಡೆ ಆ ವಿನೇಲ್ಗಳೆಲ್ಲ ಹೊಡೆದ್ಬಿಟ್ಟಿದ್ರು, ಅದು ಒಂದು ಯಾವುದೋ 2 ಗೋಡೆ ಬಿದ್ದುಬಿಟ್ಟು ಆ ಥರದ್ದೇನೋ ಆಗ್ಬಿಟ್ಟಿತ್ತು. ಇದು ಸೇಫ್ಟಿ ಇಲ್ಲ, ಇನ್ನೊಂದಿಲ್ಲ, ಕಂಟೆಸ್ಟೆಂಟ್ಗಳಿಗೆ ಹಿಂಗೆ ಆಗ್ತಾ ಇದೆ. ಆಮೇಲೆ ಎಲ್ಲಿವೇ ಎಲಿಮಿನೇಟ್ ಆಗಿ ಹೊರಗಡೆ ಬಂದವ್ರು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಈ ಥರದ್ದೇನೋ ಅವ್ರದ್ದೊಂದಷ್ಟು ಲೀಸ್ಟ್ ಮಾಡಿ ಇದೆಲ್ಲ ಕೇಳಿದಾಗ ಆ ತಕ್ಷಣಕ್ಕೆ ಭಾವುಕರಾಗಿ ಸಿಟ್ ಮಾಡ್ಕೊಂಡು ಟ್ವೀಟ್ ಮಾಡಿದ್ದ ಅವಾಗ. ಓಕೆ, ಈಗ ಸ್ಟೇಜ್ ಕಾರಣಕ್ಕೆ ಮಾಡಿದ್ದು. ದಿಸ್ ಇಸ್ ದ ಹಿಡನ್ ರೀಸನ್. ಆಮೇಲೆ ನೋಡಿ, ಈ ಸಲ ಸ್ಟೇಜ್ ಎಲ್ಲ ಕನ್ನಡ ಕಲ್ಚರ್ ಮಾಡಿದ್ದಾರೆ. ಈ ಸಲ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ಮಾಡಿದ್ರು, ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಟ್ಟರು. ಅದು ಸರಿ ಮಾಡ್ಕೋತೀನಿ, ಇದನ್ನೆಲ್ಲ ಮಾಡ್ತೀರಾ ಅಂದ್ರೆ ಬರ್ತೀನಿ ಅಂದ್ರು. ಮೇಜರ್ ಅವ್ರ ತಾಯಿ ಲೆಟ್ರು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.